ನಮಸ್ಕಾರ. ಆ, ಇವತ್ತಿನ ಒಂದು ವಿಚಾರ ಏನು ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟ ವಿಚಾರ. ಏನು ಪರಿಸರವನ್ನು ಕಾಪಾಡಬೇಕು ಅಂತ ಹೇಳಿ ಸರ್ಕಾರಗಳು, ಅರಣ್ಯ ಇಲಾಖೆ ಮತ್ತು BBMPಯಿಂದಲೂ ಕೂಡ ವಾರ್ಷಿಕ ಬಜೆಟ್ನಲ್ಲಿ ಸಾವಿರಾರು ಕೋಟಿಗಳನ್ನ ಅನುದಾನವನ್ನು ತೆಗೆದಿಟ್ಟಿರ್ತಾರೆ. ಆದರೆ ವಿದ್ಯಾವಂತರು ಅಂತ ಅನ್ನಿಸ್ಕೊಂಡು ಸರ್ಕಾರಿ ಕೆಲಸವನ್ನು ಗಿಟ್ಟಿಸಿದಂತಹ ಸಂಬಳ ಬಾಕರುಗಳು ಮಾಡುವಂತಹ ಕೆಲಸಗಳೇನು ಅನ್ನೋದನ್ನು ಮುಂದೆ ಚರ್ಚೆ ಮಾಡೋಣ. ಒಂದು ವಿಡಿಯೋ ಇದೆ, ಆ ವಿಡಿಯೋನ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ರವಿ ಅಣ್ಣ ಅಂತ ತಂಡ್ಯ ಬಾಹುಬಲಿ ಇದ್ದಂಗೆ ಬಲ್ಲ ಕುಮಾರ್ ಇಡ್ಸಿ ಬಲ್ಲ ಇಂಥ ಗಿಡ ಹೊತ್ಕೊಂಬತ್ತಿದ್ದಾರೆ. ತೆಂಗಿನ ಮರ ಆದ್ರೂ ಹೊತ್ಕೊಂಬತ್ತಾರೆ. ಬಾಹುಬಲಿ ಪಾರ್ಟ್ 2 ಇಳಿಸಿ ಬಾ 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 ಕುಮಾರ್. ಹಾಂ, ಅಡಿಕೆ ತೋಟವೇ ಆಗೋತು. ಈ ಕಡೆ ಗಿಡ ಅಷ್ಟೈಟಿಗಿರೋಕೆ ಇದು ಮ್ಯಾಚ್ ಆಗಂಗೆ. ಈ ಕಡೆಗಿದಾವಲ್ಲ, ಈ ಐತಿನ ಲೆಕ್ಕದ ತೋಟ. ಈ ಗಿಡ ಕಿತ್ತಚ್ಚಿರೋದು ಇದು. ಕರೆಕ್ಟ್ ಗುಂಡಿ ಈಗ ಈ ಥರ ಇರ್ಬೇಕು ಈ ಸಸಿಗೆ. ಟೊಮೊಟೊ ಬಾತೆ ವಾಪಸ್ ಬಂದ್ಬಿಡ್ತು. ನಾನು 3 ಕಿಲೋ ಹಾಕಿ ಟೊಮೆಟೊ ಬಾತು ಮೊಟ್ಟೆ ಒಳಗಿಂದ. ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ವಿಚಾರ ಇಷ್ಟೇ. ಒಬ್ಬ ರೈತ ತನ್ನ ಸಸಿಗಳನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅವನ ಸಸಿಗಳನ್ನು ಹೇಗೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಟ್ರಾನ್ಸ್ಪೋರ್ಟೇಷನನ್ನು ಮಾಡಿ ಒಂದು ವರ್ಷ, ಅದು ಹಲವಾರು ವರ್ಷಗಳ ಕಾಲ ಬೆಳೆದಿರ್ತಕ್ಕಂತಹ ಒಂದು ಮರವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ಅವನ ಒಂದು ಕಾಳಜಿಯಾಗಿರ್ತದೆ. ಅದೇ ರೀತಿ ಸರ್ಕಾರ ಹಲವಾರು ಯೋಜನೆಗಳನ್ನ ತೆಗೆದುಕೊಂಡು ಬರುತ್ತೆ. ಬೆಂಗಳೂರಿಗೆ ಪರಿಸರವನ್ನು ಉಳಿಸ್ಕೋಬೇಕು ಅಂತಲೂ ಕೂಡ ಯೋಜನೆಗಳನ್ನ ತೆಗೆದುಕೊಂಡು ಬರುತ್ತೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಎಲ್ಲವೂ ಕೂಡ ಬಜೆಟ್ನಲ್ಲಿ ಅನುದಾನಗಳು, ಪರಿಸರ ಉಳಿತಾಯ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಕ್ಕಂಥದ್ದೇನು, ಬರೀ ಪರಿಸರವನ್ನು ಹಾಳು ಮಾಡೋದ್ರ ಬಗ್ಗೆನೇ ಅತಿ ಹೆಚ್ಚಿನ ಗಮನವನ್ನು ಕೊಡ್ತಾರೋ ವಿನ, ನಾ ಕಂಡಂತೆ ಸರಿಸುಮಾರು ಬೆಂಗಳೂರು ನಗರದಲ್ಲಿ 10 ವರ್ಷದಿಂದಲೂ ಕೂಡ ಒಂದು ರಸ್ತೆ ಬದಿಯ ಸಸಿಗಳನ್ನು ನಟ್ಟಿದ್ದನ್ನು ನಾನು ಕಂಡಲೇ ಇಲ್ಲ. ಏಕೆಂದರೆ ಇವ್ರಿಗೆ ಅಷ್ಟೊಂದು ಪರಿಸರದ ಮೇಲೆ ಕಾಳಜಿ ಅನ್ನೋದಕ್ಕಿಂತಲೂ ಒಂದು ರೀತಿ ಬೆಂಗಳೂರನ್ನು ಕಾಂಕ್ರೀಟೀಕರಣ ಮಾಡಬೇಕು ಅನ್ನೋ ಒಂದು ಯೋಜನೆಯಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾಕೋ ಗೊತ್ತಿಲ್ಲ, ಜನಗಳು ಕೂಡ ಅದಕ್ಕೆ ಸರಿದೂಗಿಸುವಂತೆ ತಲೆದೂಗಿಸ್ಕೊಂಡು ಆಡಳಿತ ಸರ್ಕಾರದಲ್ಲಿ ಗಿಡ ಮರಗಳನ್ನು, ಪರಿಸರವನ್ನು ಕಾಪಾಡೋದ್ರ ಕಡೆಗೆ ಗಮನವನ್ನು ಕೊಡದೇ ಇದ್ರೂ ಕೂಡ ಬೆಂಗಳೂರಿನಲ್ಲಿರುವಂತಹ ಜನಗಳು ಒಂದು ಕಡೆಗೆ ಅವ್ರು ಮಾಡಿದ್ದೇ ಸರಿ ಅನ್ನುವ ರೀತಿಯಲ್ಲಿ ಮೌನ ವಹಿಸಿರ್ತಕ್ಕಂಥದ್ದು ಸರಿಯಲ್ಲ. ಏಕೆಂದರೆ ತಮ್ಗಳಿಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಜನಸಂಖ್ಯೆಗಿಂತಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆ ವಾಹನಗಳೇ ಮುಂದೆ ಬೆಂಗಳೂರಲ್ಲಿ ಸಮಸ್ಯೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇರೋದ್ರಿಂದ ಆರೋಗ್ಯದ ಮೇಲೆ ದೊಡ್ಡ ದುಷ್ಪರಿಣಾಮಗಳು ಬೀಳುತ್ತೆ. ಹಾಗಾಗಿ ಸಾರ್ವಜನಿಕರು ಪರಿಸರದ ಕಡೆಗೆ ಅತಿ ಹೆಚ್ಚಿನ ಕಾಳಜಿಯನ್ನು ಕೊಡಬೇಕು. ಪರಿಸರ ಚೆನ್ನಾಗಿದ್ದಷ್ಟು ನಮಗೆ ಉತ್ತಮವಾದ ಗಾಳಿಯನ್ನು ಸೇವನೆ ಮಾಡೋದಕ್ಕೆ ಮತ್ತು ಆರೋಗ್ಯವನ್ನು ಕಾಪಾಡೋದಕ್ಕೆ ಪರಿಸರದಿಂದಲೇ ನಮಗೆ ಎಲ್ಲದೂ ಕೂಡ ಸಾಧ್ಯ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು, ತಾವುಗಳು ಪರಿಸರದ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕು. ಜೊತೆಗೆ ಆಡಳಿತ ವರ್ಗ ಏನು ವರ್ಷಕ್ಕೆ 1 ಕೋಟಿ ಸಸಿ ನೆಡ್ತೀನಿ ಅಂತಕ್ಕಂತಹ ಯೋಜನೆಗಳನ್ನ ತಂದಿದ್ದನ್ನು, ಅದು ಎಲ್ಲಿ 1 ಕೋಟಿ ಸಸಿ ನೆಟ್ಟು ಬೆಳವಣಿಗೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು BBMP ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಉತ್ತರಗಳನ್ನ ತಗೋಬೇಕು ಅಂದರೆ ನಾವುಗಳೆಲ್ಲರೂ ಕೂಡ ಪ್ರಶ್ನೆ ಮಾಡುವಂತಹ ಕೆಲಸಗಳನ್ನ ಮಾಡಬೇಕು. ಹಾಗಾಗಿ ಒಬ್ಬ ರೈತ ಎಷ್ಟು ಕಷ್ಟಪಟ್ಟು ಬೆಳೆದಿರೋ ಮರವನ್ನು ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವು ನೋಡಿರಿ. ಅದೇ ರೀತಿ ಅನುದಾನವನ್ನು ಕೊಟ್ಟಂಥದ್ದು ಸರ್ಕಾರದಿಂದ ಬಜೆಟ್ನ ಮುಖಾಂತರವಾಗಿ ಪರಿಸರವನ್ನು ಉಳಿಸಿ ಅಂತ ಕೊಟ್ಟಂಥ ಹಣವನ್ನು ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ರೀತಿ ಬೇರೆ ಬೇರೆ ಕೆಲಸಗಳಿಗೆ ಬಳಕೆ ಮಾಡಿಕೊಂಡು ಪರಿಸರವನ್ನೇ ಕಡೆಗಣನೆ ಮಾಡ್ತಿರ್ತಕ್ಕಂತಹ ಇಂಥ BBMP ಅಧಿಕಾರಿಗಳಿಗೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಛೀಮಾರಿ ಹಾಕೋದ್ರ ಮುಖಾಂತರವಾಗಿ ಪರಿಸರದ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸ್ನೇಹಿತರೆ.